ನೋ ಕಮಿಷನ್, ನೋ ಸರ್ಚಾರ್ಜಸ್, ಆಲ್ವೇಸ್ ಡೈರೆಕ್ಟ್ ಸೆಟಲ್ಮೆಂಟ್. ಡ್ರೈವರ್ಗಳಿಗೆ ದುಡಿಮೆ ಜಾಸ್ತಿ ಆಗುತ್ತೆ, ಕಸ್ಟಮರ್ಗಳಿಗೆ ಯಾವಾಗಲೂ ಕಮ್ಮಿ ರೇಟಲ್ಲಿ ಗಾಡಿ ಸಿಗುತ್ತೆ. ಗೌರ್ಮೆಂಟೇ ಆ್ಯಪ್ ಲಾಂಚ್ ಮಾಡ್ತಾ ಇದ್ದಾರೆ. ಪ್ಲಸ್ ಆನ್ಲೈನಲ್ಲೂ ಬುಕ್ಕಿಂಗ್ ಮಾಡ್ಕೋಬೋದು. ಆನ್ಲೈನಲ್ಲಿ ಈ OAOT ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅಂತ ಏನು ಆ್ಯಪ್ ಇದೆ, ಇದರ ಮುಖಾಂತರ ಯಾರೇ ಬುಕ್ ಮಾಡಿದ್ರು ಅವರ ಡೋರ್ ಸ್ಟೆಪ್ಪಿಗೆ ಬಂದು ಡ್ರೈವರ್ಗಳು ಸರ್ವಿಸ್ ಕೊಡ್ತಾರೆ ಅಷ್ಟೇ. ಅವ್ರ ಸಂಪಾದನೆಯಲ್ಲಿ ನಾವು ಯಾರು ಕೈ ಇಕ್ಕೋದಿಲ್ಲ, ಯಾವಾಗಲೂ ಇಕ್ಕೋದಿಲ್ಲ. ಪ್ರತಿಯೊಂದು ಆಲ್ರೆಡಿ ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗಿರೋದ್ರಿಂದ, DC ಅದಕ್ಕೆ ವಿಟ್ನೆಸ್ ಆಗಿರೋದ್ರಿಂದ ಯಾರೇ ಬಂದರೂ ಆ ಕಾನೂನು ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಪ್ಲೇಸ್ಟೋರು iOS ಎರಡೂ ಇದೆ. ಇವಾಗ ಈಸಿ ಆನ್ಬೋರ್ಡಿಂಗ್ ಇದೆ, ಅವ್ರು ಆನ್ಲೈನಲ್ಲೇ ಮಾಡ್ಕೋಬೋದು. ನಮ್ಮ ಆಫೀಸ್ಗೆ ಎಲ್ಲೂ ಬರಬೇಕು ಅಂತ ಅವಶ್ಯಕತೆ ಇಲ್ಲ. ಲೈಫ್ ಟೈಮ್ 0 ಕಮಿಷನ್ ಇದೆ. ಮತ್ತು ಅವ್ರಿಗೆ ಸರ್ಚಾರ್ಜು ಮತ್ತು ಇದೆಲ್ಲ ಯಾವುದೂ ಇರೋದಿಲ್ಲ. ಮತ್ತು ಯಾವಾಗಲೂ ಕಸ್ಟಮರ್ ಡೈರೆಕ್ಟಾಗಿ ಡ್ರೈವರ್ಗೆ ದುಡ್ಡು ಕೊಡೋದ್ರಿಂದ ನಾಳೆ ದುಡ್ಡು ಬರುತ್ತೆ, ನಾಳೆ ದುಡ್ಡು ಬರುತ್ತೆ, ಕಟ್ಟಾಯಿತು, ಜಾಸ್ತಿ ಆಯಿತು, ಈ ತಲೆನೋವೇ ಇರೋದಿಲ್ಲ. ಮತ್ತು ಇದು ಗೌರ್ಮೆಂಟ್ ಏನು ರೇಟ್ ಇವಾಗಲೇ ಅವರು ಕಸ್ಟಮರ್ ಡೈರೆಕ್ಟಾಗಿ ಡ್ರೈವರ್ ಕೊಡ್ತಾ ಇದ್ದಾರೆ. ಮೂರನೇ ವ್ಯಕ್ತಿನೇ ಇಲ್ವ ಇಲ್ಲಿ. ನೀವು ನಂಬಿಕೆ ಇದ್ದವರು ನಮ್ಮ ಆ್ಯಪ್ನ ಧೈರ್ಯವಾಗಿ ಯೂಸ್ ಮಾಡಿ. ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್, ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಬಿಗ್ ಟೆಕ್ ಶೋ 4ನೇ ಆವೃತ್ತಿಯನ್ನು ಮೈಸೂರಿನಲ್ಲಿಂದು ಆಯೋಜಿಸಲಾಗಿತ್ತು. ಹೂಡಿಕೆಗಳ ಅರಿವು ಹೆಚ್ಚಿಸುವುದು, ಹೊಸ ಉದ್ಯಮ ಪ್ರಾರಂಭಿಸಲು ಉತ್ತೇಜಿಸುವುದು ಹಾಗೂ ಈಗಾಗಲೇ ಆರಂಭಿಸಿರುವ ಉದ್ಯಮವನ್ನು ಉಳಿಸಿಕೊಳ್ಳುವ ವಾತಾವರಣ ಸೃಷ್ಟಿ ಮಾಡುವುದು ಟೆಕ್ ಶೋನ ಉದ್ದೇಶವಾಗಿದೆ. ಮಾಹಿತಿ ಪಡೆಯಲು ಅನುಕೂಲವಾಗಲಿದೆ ಎಂದರು. ತುಂಬ ಚೆನ್ನಾಗಿದೆ. ಬಿಕಾಸ್ ಸ್ಟಾರ್ಟಪ್ ಕಂಪನೀಸ್ಗೆ ತುಂಬ ಆಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ. ಸೊ ವೇರ್ ದೇ ಕ್ಯಾನ್ ರೆಪ್ರೆಸೆಂಟ್ ಅವರ ಕಂಪನಿ ಡೀಟೇಲ್ಸ್ ಏನು ಪ್ರೊವೈಡ್ ಮಾಡ್ತಾರೆ. ಸೊ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಯಾವ್ಯಾವ ಕಂಪನಿ ಇದೆ ಮೈಸೂರಲ್ಲಿ ಅಂತ ಹೇಳಿ. ಸೊ ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ರಾಹುಲ್ ಹೊಸ ಅಪ್ಲಿಕೇಶನ್ಗಳನ್ನು ಆರಂಭಿಸಿದ್ದು ಅವುಗಳ ಬಗ್ಗೆ ಮಾಹಿತಿ ನೀಡುವ ಕೆಲಸ ಮಾಡಲಾಗುತ್ತಿದೆ ಎಂದರು. So we are creating a win-win situation in this already packed market. However, this solution is very much demanded in the 90% of unorganized market. So we are basically creating a solution to organize the unorganized market and create a platform which benefits everyone. ಟೌನರ್ ಅಂತ ಅಪ್ಲಿಕೇಶನ್ನು ಇದು ಬಂದ್ಬಿಟ್ಟು ಆಟೋ ಮತ್ತು ಟ್ಯಾಕ್ಸಿಗಳಿಗೆ, ಓಲಾ ಮತ್ತು ಊಬರ್ಗಳಿಗೆ ಏನು ಈ ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಮತ್ತು ಅವ್ರು ದುಡಿಯೋ ದುಡ್ಡಲ್ಲಿ ಏನು ಕಮಿಷನ್ ಅಂತ ಕಳ್ಕೊಳ್ತಾ ಇದ್ದಾರೆ. ಸೊ ಅದನ್ನು ದೂರಪಡಿಸೋದಕ್ಕೋಸ್ಕರ ಗೌರ್ಮೆಂಟ್ ಕಡೆಯಿಂದನೇ ಸಪೋರ್ಟ್ ಮಾಡಿ ಗೌರ್ಮೆಂಟೇ ಆ್ಯಪ್ ಲಾಂಚ್ ಮಾಡ್ತಾ ಇದ್ದಾರೆ. ಇದನ್ನು ಡಿಸ್ಟಿಕ್ ವೈಸ್ಗಳಲ್ಲಿ ಅವ್ರಿಗೆ ಯಾವ ಥರ ಅನುಕೂಲ ಬೇಕೋ ಅದನ್ನು ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರ ಪ್ರಕಾರ DC ನಿರ್ಧಾರ ತಗೊಂಡು ಅವ್ರಿಗೆ ಆ್ಯಪ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನಾವು ಈ ಆ್ಯಪ್ ಒಂದ್ಸಲ ಇಂಪ್ಲಿಮೆಂಟ್ ಆಯಿತು ಅಂದರೆ ಈ ಫಿಸಿಕಲಾಗಿ ಏನು ಮೀಟ್ರ್ ಯೂಸ್ ಮಾಡ್ತಾಯಿದ್ರು ಅದರ ಅವಶ್ಯಕತೆ ಇರೋದಿಲ್ಲ. ಸೊ ಅದರ ರಿಪ್ಲೇಸ್ಮೆಂಟ್ಗೆ ನಾವು ಆ್ಯಪ್ ತರ್ತಾ ಇದ್ದೀವಿ. ಸೊ ಈ ಪ್ಲ್ಯಾಟ್ಫಾರ್ಮಲ್ಲಿ ಡ್ರೈವರ್ಗಳು ಡೈರೆಕ್ಟಾಗಿ ಬುಕ್ಕಿಂಗ್ ಮಾಡ್ಕೋಬೋದು, ಪ್ಲಸ್ ಆನ್ಲೈನಲ್ಲೂ ಬುಕ್ಕಿಂಗ್ ಮಾಡ್ಕೋಬೋದು. ಆನ್ಲೈನಲ್ಲಿ ಈ OAOT ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅಂತ ಏನು ಆ್ಯಪ್ ಇದೆ, ಇದರ ಮುಖಾಂತರ ಯಾರೇ ಬುಕ್ ಮಾಡಿದ್ರು ಅವರ ಡೋರ್ ಸ್ಟೆಪ್ಪಿಗೆ ಬಂದು ಡ್ರೈವರ್ಗಳು ಸರ್ವಿಸ್ ಕೊಡ್ತಾರೆ. ಲೈಕ್ ಈಗ ಓಲಾ, ಊಬರು, ರ್ಯಾಪಿಡೋ ಇವುಗಳೆಲ್ಲ ಏನು ಬಂದಿವೋ ಸೇಮ್ ಆ್ಯಪು, ಅದರಲ್ಲಿ ಕಮಿಷನ್ಗಳು ಜಾಸ್ತಿ ತಗೋತಾರೆ. ಯಾವಾಗ ಡ್ರೈವರ್ಗಳಿಗೆ ತೊಂದರೆ ಆಗುತ್ತೆ. ಬಟ್ ಅದನ್ನು ಆಲ್ಟರ್ನೇಟ್ ಮಾಡೋದಕ್ಕೆ ನೀವು OIoT ಅನ್ನೋ ಒಂದು ಆ್ಯಪ್ನ ಡೆವಲಪ್ ಮಾಡಿ ಇದು ಬಿಡ್ತಾ ಇದ್ದಾರೆ ಡ್ರೈವರ್ಗೆ. ಮತ್ತು ಹೌದಾ, ನೆಕ್ಸ್ಟ್ ಕಮಿಷನ್ ಜಾಸ್ತಿ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಅವ್ರದ್ದು ಕೂಡ ಎಷ್ಟು 10 ಆ್ಯಪ್ಗಳು ಬಂದು 10 ಆ್ಯಪ್ಗಳು ಬಂದಾಗಲೂ ಕೂಡ ಚೆನ್ನಾಗಿದ್ದು ಇಲ್ಲ. ಆಫರ್ಗಳು ಕೊಟ್ಟರು, ಕಮಿಷನ್ ಜಾಸ್ತಿ ಬಂತು. ಇವಾಗ ತುಂಬ ಪ್ರಾಬ್ಲಮ್ ಆಗ್ತದೆ. ಈ ಕೆಲವೊಂದೆರಡು ಆ್ಯಪ್ಗಳನ್ನ ನಾನೇ ಡಿಲೀಟ್ ಮಾಡಿಸಿದ್ದೆ. ತಾವು ನೋಡಿದ್ರೇನೋ ಗೊತ್ತಿಲ್ಲ, ಆ್ಯಕ್ಚುಲಿ ನಾನೇ ಡಿಲೀಟ್ ಮಾಡಿಸಿದ್ದೆ. ನಂತರ ಇವಾಗ ಆ್ಯಪ್ಗಳು ಸರಿಯಾಗಿ ದುಡ್ಡು ಕೊಡೋಕ್ಕೆ ಶುರು ಮಾಡಿದ್ರು. ಆ ಥರ ಏನಾದರೂ ಆಗುತ್ತಾ ಸರ್? ಇದು ಪ್ರೈವೇಟ್ ಪ್ಲೇಯರ್ ಆಗಿ ಬಂದಾಗ ಎಲ್ಲರಿಗೂ ದುಡಿಯೋದಕ್ಕೋಸ್ಕರ ಆ್ಯಪ್ ಮಾಡಿರ್ತಾರೆ. ಫಸ್ಟು ಬಂದಾಗ ಆಸೆ ತೋರಿಸ್ತಾರೆ, ಆಮೇಲೆ ದುಡ್ಡು ಕಿತ್ಕೊಳ್ತಾರೆ. ಸೊ ನಾವು ಬಂದ್ಬಿಟ್ಟು ಗೌರ್ಮೆಂಟ್ ಪಾರ್ಟ್ನರ್ಶಿಪ್ಪಲ್ಲಿ ಬರ್ತಾ ಇದ್ದೀವಿ. ನಮಗೆ ಏನು ರೆಗ್ಯುಲೇಟ್ ಮಾಡಬೇಕು ಅದನ್ನು ಡಿಸ್ಟಿಕ್ ವೈಸಲ್ಲಿ ಡಿಸ್ಟಿಕ್ ಕಲೆಕ್ಟರ್ಗಳೇ ಡಿಸೈಡ್ ಮಾಡ್ತಾರೆ ಏನು ಕಾನೂನನ್ನ ಪಾಲನೆ ಮಾಡಬೇಕು ಅಂತ. ನಾವು ಅದನ್ನು ನಮ್ಮ ಟೆಕ್ನಾಲಜಿ ಮುಖಾಂತರ ಅವ್ರಿಗೆ ಫೆಸಿಲಿಟೇಟ್ ಮಾಡ್ತೀವಿ ಹೊರತು ಡ್ರೈವರ್ಗಾಗಲಿ ಕಸ್ಟಮರ್ಗಾಗಲಿ ಕೊಡೋ ದುಡ್ಡಲ್ಲಿ ನಮ್ಮದೇನು ಇನ್ವಾಲ್ವ್ಮೆಂಟ್ ಯಾವಾಗಲೂ ಇರೋದಿಲ್ಲ. ಸೊ ಕಸ್ಟಮರ್ ಡೈರೆಕ್ಟಾಗಿ ಡ್ರೈವರ್ ಕೊಡ್ತಾರೆ ಅಷ್ಟೇ. ಸೊ ನಾವು ಡ್ರೈವರ್ಗಳ ಹತ್ರ ಪ್ಲ್ಯಾಟ್ಫಾರ್ಮ್ ಚಾರ್ಜ್ ಅಂತ ಏನು ತೊಗೋಬೇಕು ಅಂದ್ಕೊಳ್ತಾ ಇದ್ದೀವಿ ಅದನ್ನು ಗೌರ್ಮೆಂಟ್ ನಿರ್ಧಾರ ಮಾಡುತ್ತೆ. ಐದರ್ ಗೌರ್ಮೆಂಟ್ ಕೊಡುತ್ತೆ, ಇಲ್ಲ ಡ್ರೈವರೇ ನಮಗೆ ದಿನಕ್ಕೆ 10 ರೂಪಾಯಿ ಆ ಥರ 20 ರೂಪಾಯಿ ಆ ಥರ ಕೊಡ್ತಾರೆ ಅಷ್ಟೇ. ಅವ್ರ ಸಂಪಾದನೆಯಲ್ಲೇ ನಾವು ಯಾರು ಕೈ ಇಕ್ಕೋದಿಲ್ಲ, ಯಾವಾಗಲೂ ಇಕ್ಕೋದಿಲ್ಲ. ಈಗ ಈ ಥರ ಫ್ರೀಯಾಗಿ ಪ್ರತಿ ಆ್ಯಪ್ಗಳು ಬಂದಾಗಲೂ ಕೂಡ ಹೀಗೆ ಬಂದಿದ್ದು. ಅದಕ್ಕೋಸ್ಕರ ಡ್ರೈವರ್ಗಳು ಮೋಸ ಹೋಗ್ಬಿಟ್ಟಿದ್ದಾರೆ. ನನ್ನ ಹತ್ರ ಬಂದು ತುಂಬ ಕಂಪ್ಲೇಂಟ್ ಮಾಡಿದ್ರು. ಸೊ ಆ ಥರ ಇದೇನಾರು ಆಗಿಬಿಟ್ರೆ ಏನು ಮಾಡೋದು?
ಸರ್ ಇದರಲ್ಲಿ ನಾವು ಸುಮ್ಮನೆ ಡೈರೆಕ್ಟಾಗಿ ತಗೊಬಂದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಕೊಡ್ತಾ ಇಲ್ಲ. ಡಿಸ್ಟಿಕ್ ವೈಸಲ್ಲಿ ನಾವು ಒಂದು ಅಗ್ರಿಮೆಂಟ್ನ ಮಾಡಿಕೊಂಡು ಇದರಲ್ಲಿ DC ಅವರು ಬಂದು ರೆಗ್ಯುಲೇಟರಿ ಅಥಾರಿಟಿ ಆಗಿರ್ತಾರೆ. ಸೊ ನಾವು ಬಂದು ಟೆಕ್ ಫೆಸಿಲಿಟೇಟರ್ ಆಗಿರ್ತೀವಿ. ಇಲ್ಲಿ ಡ್ರೈವರ್ಗಳು ಮತ್ತು ಯೂನಿಯನ್ಗಳು ಸರ್ವಿಸ್ ಪ್ರೊವೈಡರ್ ಆಗಿರ್ತಾರೆ. ಸೊ ಇಲ್ಲಿ ನಮಗೆ ಯಾರಿಗೆ ಏನೇ ತೊಂದರೆ ಆದ್ರೂ ನಾವು ಕಾನೂನು ರೀತಿಯಲ್ಲಿ ಅದನ್ನು ಬಗೆಹರಿಸ್ಕೊಂಡು ಅವರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ನಮ್ಮ ಯಾವುದೇ ಸಿಸ್ಟಮ್ನ ಚೇಂಜ್ ಮಾಡಬೇಕಂದ್ರೆ ಅದು ಗೌರ್ಮೆಂಟಿಂದ ಅಪ್ರೂವಲ್ ಬರಬೇಕು ನಮಗೆ. ಸೊ ಅವರು ಮೆನ್ಷನ್ ಆಗಿರೋದ್ರಿಂದ ಯಾರೇ ಬಂದರೂ ಆ ಕಾನೂನು ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಅಂದರೆ ಆ ಡಿಸ್ಟ್ರಿಕ್ಟಲ್ಲಿ ಆ ಜಿಲ್ಲಾಧಿಕಾರಿಗಳು ಇದು ಇನಿಷಿಯಲೈಸ್ ತಗೊಳ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅದನ್ನು ಬ್ಯಾನ್ ಮಾಡಿಸೋದೇ ಆಗಿರ್ಬೋದು ಅಥವಾ ಕರೆಕ್ಟಾಗಿ ಕಮಿಷನ್ ಕೊಡೋದೇ ಆಗಿರ್ಬೋದು, ಡ್ರೈವರ್ಗಳಿಗೂ ಮೋಸ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರು ಇನ್ಶೂರೆನ್ಸ್ ತಗೋತಾರೆ. ಇದರ ಮುಖಾಂತರ ಏನೇ ತೊಂದರೆ ಆದ್ರೂ ಅದನ್ನು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಡ್ರೈವರ್ಗಳು ಸರ್ವಿಸಲ್ಲಿ ಏನೇ ತೊಂದರೆ ಮಾಡಿದ್ರು ಡ್ರೈವರ್ ಮೇಲೆ ಆಕ್ಷನ್ ತಗೊಳ್ತಾರೆ. ಕಾನೂನು ರೀತಿಯಲ್ಲಿ ಏನೇ ಅವಶ್ಯಕತೆ ಇದ್ರೂ ಅದನ್ನು DC ಅವ್ರು ನಿರ್ಧಾರ ಮಾಡ್ತಾರೆ. ಈ ಆ್ಯಪ್ ಪ್ಲೇಸ್ಟೋರ್ನಲ್ಲಿ ಇದೆಯಾ? ಹಾಂ, ಪ್ಲೇಸ್ಟೋರು iOS ಎರಡೂ ಇದೆ. ಕಳೆದ ತಿಂಗಳು 29ನೇ ತಾರೀಕು ಅಷ್ಟೇ ಹುಬ್ಳಿಯಲ್ಲಿ ನಮ್ಮ ಶರತ್ ಬಚ್ಚೆ ಸರ್ ಮತ್ತು ದರ್ಶನ್ ಸರ್ ಅವರು ಆ್ಯಪ್ನ ಲಾಂಚ್ ಮಾಡಿದ್ದಾರೆ. ನಾವು ಇದನ್ನು ಡಿಸ್ಟಿಕ್ ವೈಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ನಮ್ಮದು ಬೆಳಗಾವಿಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಬೆಳಗಾವಿ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಶುರು ಆಗಿದೆ? ಹುಬ್ಳಿ, ಬೆಳಗಾಂ, ಧಾರವಾಡ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬೆಂಗಳೂರಲ್ಲಿ ಆಲ್ರೆಡಿ ನಡೀತಾ ಇದೆ. ಎಷ್ಟು ಜನ ಆ್ಯಪ್ನ ಯೂಸ್ ಮಾಡ್ತಾ ಇದ್ದಾರೆ? ಇವಾಗ ಒಂದು 3,000 ಜನ ಡ್ರೈವರ್ಗಳು ನಮ್ಮ ಆ್ಯಪ್ನ ಯೂಸ್ ಮಾಡ್ತಾರೆ. 3,000 ಇವಾಗ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಇದ್ರ ಆ್ಯಡ್ ತುಂಬ ಕಡೆ ನೋಡಿಲ್ವಲ್ಲ ಸರ್? ನಾವೇನು ಪ್ರೈವೇಟ್ ಪ್ಲೇಯರ್ ಅಲ್ವಲ್ಲ ಸರ್, ದುಡ್ಡು ಜಾಸ್ತಿ ಸುರಿದ್ಬಿಟ್ಟು ನಾಳೆ ವಾಪಸ್ ತಗೊಳ್ಳೋದಕ್ಕೆ. ನಾವು ಅವ್ರಿಗೆ ಏನು ಸೊಲ್ಯೂಷನ್ ಬೇಕೋ ನಾವು ಕೊಟ್ಟಿದ್ದೀವಿ. ಜನಕ್ಕೆ ಹೆಂಗೆ ಅರಿವು ಬಂದಂಗೆಲ್ಲ ಅವರೇ ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇದು ಪಾಪ್ಯುಲರ್ ಆದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಈಗ ರೈಟ್ ನ್ಯೂಸ್ ನೋಡಿದವ್ರಿಗೆ ಏನು ಹೇಳ್ತೀರಾ? ಇವಾಗ ಸರ್ ನೀವು ಲೋಕಲಲ್ಲಿರೋ ಬಿಸ್ನೆಸ್ ಓನರ್ಗಳು ಅಥವಾ ಸರ್ವಿಸ್ ಪ್ರೊವೈಡರ್ಗಳಿಗೆ ಫಸ್ಟು ಸಪೋರ್ಟ್ ಮಾಡಿ. ಮತ್ತು ಅವ್ರದ್ದು ಅನ್ಆರ್ಗನೈಸ್ ಸೆಕ್ಟರಿಂದ ಆರ್ಗನೈಸ್ ಸೆಕ್ಟರ್ ಮಾಡೋದಕ್ಕೆ ಗೌರ್ಮೆಂಟ್ ಆಲ್ರೆಡಿ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಡ್ರೈವರ್ಗಳು ತಿಳುವಳಿಕೆಯಿಂದ ಇದನ್ನು ಉಪಯೋಗಿಸಿ ಕಸ್ಟಮರ್ಗಳು ಬೇರೆ ಎಲ್ಲ ನಮ್ಮ ದುಡ್ಡು ಪೋಲಾಗೋದಕ್ಕಿಂತ ಲೋಕಲಲ್ಲಿರೋ ಡ್ರೈವರ್ಗಳಿಗೆ ಸಪೋರ್ಟ್ ಮಾಡಿ. ಸೊ ಮುಂದಕ್ಕೆ ಯೂಸ್ ಮಾಡಿ ನಮ್ಮ ಅಪ್ಲಿಕೇಶನ್ ಅಂತ ಕೇಳ್ಕೊಳ್ತೀನಿ. ಸೊ ಇದು ಈಗ ಪ್ಲೇಸ್ಟೋರು ಮತ್ತು iOS ಎರಡೂ ಕಡೆ ಇದೆ. ಹಾಂ, ಸೊ ಇದು ಇಂಡಿಯಾ ಬೇಸಿ ಅವರ ಇದು? ಎಸ್, ಬೆಂಗಳೂರು ಸರ್, ನಮ್ಮ ಕನ್ನಡದವ್ರದ್ದು. ಹಾಂ ಸರ್, ನೋಡಿ ಇದರಲ್ಲಿ ಇನ್ ಕೇಸ್ ಈ ಟೌನರ್ ಅಪ್ಲಿಕೇಶನ್ನ ಅವರು ಯೂಸ್ ಮಾಡಿದಾಗ ಈಸಿ ಆನ್ಬೋರ್ಡಿಂಗ್ ಇದೆ. ಅವ್ರು ಆನ್ಲೈನಲ್ಲೇ ಮಾಡ್ಕೋಬೋದು. ನಮ್ಮ ಆಫೀಸ್ಗೆ ಎಲ್ಲೂ ಬರಬೇಕು ಅಂತ ಅವಶ್ಯಕತೆ ಇಲ್ಲ. ಲೈಫ್ ಟೈಮ್ 0 ಕಮಿಷನ್ ಇದೆ. ಮತ್ತು ಅವ್ರಿಗೆ ಸರ್ಚಾರ್ಜು ಮತ್ತು ಇದೆಲ್ಲ ಯಾವುದೂ ಇರೋದಿಲ್ಲ. ಮತ್ತು ಯಾವಾಗಲೂ ಕಸ್ಟಮರ್ ಡೈರೆಕ್ಟಾಗಿ ಡ್ರೈವರ್ಗೆ ದುಡ್ಡು ಕೊಡೋದ್ರಿಂದ ನಾಳೆ ದುಡ್ಡು ಬರುತ್ತೆ, ನಾಳೆ ದುಡ್ಡು ಬರುತ್ತೆ, ಕಟ್ಟಾಯಿತು, ಜಾಸ್ತಿ ಆಯಿತು, ಈ ತಲೆನೋವೇ ಇರೋದಿಲ್ಲ. ಮತ್ತು ಇದು ಗೌರ್ಮೆಂಟ್ ಏನು ರೇಟ್ ಇವಾಗಲೇ ಅವರು ಕಸ್ಟಮರ್ ಡೈರೆಕ್ಟಾಗಿ ಡ್ರೈವರ್ ಕೊಡ್ತಾ ಇದ್ದಾರೆ. 3ನೇ ವ್ಯಕ್ತಿನೇ ಇಲ್ವ ಇಲ್ಲಿ? ವಾಲೆಟ್ ಗೀಲೆಟ್ ಏನು ಸಿಸ್ಟಮೇ ಇಲ್ಲ ಇಲ್ಲಿ. ಕಸ್ಟಮರ್ ಬಿಲ್ ಏನು ಜನ್ರೇಟ್ ಆಗುತ್ತೋ ಆ ಬಿಲ್ ದುಡ್ಡು ಡೈರೆಕ್ಟಾಗಿ ಕಸ್ಟಮರ್ ಡ್ರೈವರ್ ಕೊಟ್ಬಿಟ್ಟು ಹೋಗ್ತಾರೆ. ಒಂದು ಮೊದಲೇ ಆ್ಯಪಲ್ಲಿ ಮೊದಲೇ ಇಷ್ಟು ಆಗುತ್ತೆ ಅಂತ ತೋರಿಸುತ್ತಾ ಅಥವಾ ಬಿಲ್ ಜನ್ರೇಟ್ ಆಗುತ್ತೆ? ಗೌರ್ಮೆಂಟ್ ರೇಟ್ ಅನ್ನೋದು ಬಿಲ್ಲಲ್ಲಿ ಆ್ಯಪಲ್ಲೇ ಜನ್ರೇಟ್ ಆಗಿಬಿಡುತ್ತೆ. ಸೊ ಆ ಥರ. ಮತ್ತು ಇದರಲ್ಲಿ ಬೇರೆ ಬೇರೆ ಥರ ಬುಕ್ಕಿಂಗ್ ಮಾಡ್ಕೋಬೋದು. ಅಂದರೆ ಕಸ್ಟಮರ್ ಹತ್ರ ಆ್ಯಪ್ ಇಲ್ಲ ಅಂದ್ರೂ ಡ್ರೈವರೇ ಹೆಸರು, ಫೋನ್ ನಂಬರ್ ಹಾಕಿ ಟ್ರಿಪ್ ಸ್ಟಾರ್ಟ್ ಮಾಡಿ ಬಿಲ್ ಜನ್ರೇಟ್ ಮಾಡಿ ಬಿಲ್ ಕೊಟ್ಬಿಟ್ಟು ದುಡ್ಡು ಇಸ್ಕೋಬೋದು. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಅವ್ರ ಮನೆ ಬಾಗ್ಲಿಗೆ ಹೋಗಿ ಕಸ್ಟಮರ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಬಿಲ್ ಕೊಟ್ಬಿಟ್ಟು ದುಡ್ಡು ಇಸ್ಕೋಬೋದು. ಎರಡೂ ಥರ ಇದೆ. ಮತ್ತು ಡೈಲಿ ರೈಡು, ರೆಂಟಲ್ಲು, ಔಟ್ ಸ್ಟೇಷನ್ನು ಈ ಸರ್ವಿಸು ಇದೆ. ಸೊ ಒಟ್ಟಿನಲ್ಲಿ ಡ್ರೈವರ್ಗೆ ಯಾವ ಥರ ಬೇಕೋ ಆ ಥರ ಕೊಟ್ಟಿದ್ದೀವಿ. ಮೀಟರ್ ಅಂತರದ ಒಳಗಡೆ ಇದು 1 ಕಿಲೋಮೀಟ್ರು ಕಸ್ಟಮರ್ಗೆ ಇಲ್ಲ ಸರ್, ಅದು ಬಂದುಬಿಟ್ಟು ಆಲ್ರೆಡಿ ಪಿಕಪ್ ಚಾರ್ಜಸ್ ಅಂತ 10 ರೂಪೀಸ್ ಇರುತ್ತೆ. ಸೊ ಅದರಲ್ಲಿ ಅವರು ಮ್ಯಾನೇಜ್ ಮಾಡ್ಕೊಳ್ತಾರೆ. ಕಸ್ಟಮರ್ಗೆ ಪಿಕಪ್ ಮಾಡೋದು, ಡೋರ್ ಸ್ಟೆಪ್ ಪಿಕಪ್ ಮಾಡೋಕ್ಕೆ ಮಾತ್ರ 10 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಈ ಅಗ್ರಿಗೇಟ್ ಆ್ಯಪ್ಗಳು ಏನು ಮಾಡ್ತಾವೆ, ಸೊ ಆ ಥರನೇ ಮಾಡುತ್ತೆ, ಬಟ್ ಕಡಿಮೆ ಇರುತ್ತೆ ಅಂತ ಹೇಳ್ತಿದ್ದೀನಿ. ಹೌದು ಸರ್, ನಾವು ಇಲ್ಲಿ ಏನು DC ಹತ್ರ ಡ್ರೈವರ್ಗಳು ಮನವಿ ಮಾಡ್ಕೊಂಡು ಅಪ್ರೂವ್ ಮಾಡ್ಕೊಂಡಿರ್ತಾರೆ, ಆ ಸಿಸ್ಟಮ್ ಕೆಳಗಡೆ ಹೋಗುತ್ತೆ. ಸೊ ಬೇರೆ ಆ್ಯಪ್ಗಿಂತ ಇದು ಮೋಸ ಹೋಗಲ್ಲ ಅಂತ ಒಂದು ಗ್ಯಾರಂಟಿ ಕೊಡೋದಾದರೆ ಒಂದು ಲೈನಲ್ಲಿ ಏನು ಹೇಳ್ತೀವಿ? ಸಿಂಪಲ್ ಸರ್, ನಿಮಗೆ ಗೌರ್ಮೆಂಟ್ನಲ್ಲಿ ನಂಬಿಕೆ ಇದ್ದರೆ ನಮ್ಮ ಆ್ಯಪ್ನ ಯೂಸ್ ಮಾಡಿ. ಇದು ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾ? ಹೌದು, ಗೌರ್ಮೆಂಟ್ ರೆಗ್ಯುಲೇಟ್ ಮಾಡ್ತಾ ಇದೆ ಸರ್. ಇವಾಗ ನಾವು ಹೆಂಗೆ ಜೀವನ ಮಾಡಬೇಕು ಯಾರು ಹೇಳ್ತಾರೆ? ಗೌರ್ಮೆಂಟ್ ಹೇಳ್ತಾರೆ. ಗೌರ್ಮೆಂಟ್ ಹೇಳಿರೋ ಧೈರ್ಯದ ಮೇಲೆ ನಾವು ಆಚೆ ಕಡೆ ಓಡಾಡ್ತೇವೆ. ನಾವು ತಪ್ಪು ಮಾಡಿದ್ರೆ ಪೊಲೀಸವ್ರು ಇಟ್ಕೊಂಡು ಹೋಗ್ತಾರೆ. ಇವಾಗ ನಮ್ಮನ್ನು ಹಂಗೆ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡ್ತಿದ್ದಾರೆ. ನಾವು ತಪ್ಪು ಮಾಡಿದ್ರು ನಮ್ಮನ್ನು ಗೌರ್ಮೆಂಟ್ ಅವ್ರು ಇಟ್ಕೊಂಡು ಹೋಗ್ತಾರಲ್ವಾ? ಹಾಗಾಗಿ ನೀವು ನಂಬಿಕೆ ಇದ್ದವರು ನಮ್ಮ ಆ್ಯಪ್ನ ಧೈರ್ಯವಾಗಿ ಯೂಸ್ ಮಾಡಿ. ಸೊ ನಿಮಗೆ ಒಳ್ಳೆ ರೀತಿ ಸರ್ವಿಸ್ ಕೊಡೋದಕ್ಕೆ ನಮ್ಮ ಲೋಕಲಲ್ಲಿರೋ ಡ್ರೈವರ್ಗಳು ಕಾಯ್ತಾ ಇದ್ದಾರೆ. ಡ್ರೈವರ್ಗೆ ಏನು ಬೆನಿಫಿಟ್ಟು ಮತ್ತು ಕಸ್ಟಮರ್ಗೆ ಏನು ಬೆನಿಫಿಟ್? ಇದರಲ್ಲಿ ಒಂದೇ ಆ್ಯಪ್ನಲ್ಲಿ 2 ಥರ ಇದೆ ಸರ್. ನೋ ಕಮಿಷನ್, ನೋ ಸರ್ಚಾರ್ಜಸ್, ಆಲ್ವೇಸ್ ಡೈರೆಕ್ಟ್ ಸೆಟಲ್ಮೆಂಟ್. ಡ್ರೈವರ್ಗಳಿಗೆ ದುಡಿಮೆ ಜಾಸ್ತಿ ಆಗುತ್ತೆ, ಕಸ್ಟಮರ್ಗಳಿಗೆ ಯಾವಾಗಲೂ ಕಮ್ಮಿ ರೇಟಲ್ಲಿ ಗಾಡಿ ಸಿಗುತ್ತೆ.